ನಮಸ್ಕಾರ. ಲೀಲಾವತಿ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವಾಗ ಒಂದು ಹಾಸ್ಯಭರಿತವಾದ ಒಂದು ಪದ್ಯ ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ನಾವು ಈ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಕಲಿತಂಥ ಪದ್ಯ. ಸೊ ಇದು ಹೇಳ್ಕೊಟ್ಟಾಗ ನೀವು ಸಹ ಕನ್ನಡದಲ್ಲಿ ಸುಲಭವಾಗಿ ಕಲಿತೀರಾ ಮತ್ತು ಇನ್ನೂ ಆಸಕ್ತಿ ಕಲಿಬೇಕಾ ಅಂತ ಲ್ಯಾಂಗ್ವೇಜ್ ಮೇಲೆ ಒಂದು ಹಿಡಿತ ನಿಮಗೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ಪದ್ಯವನ್ನು ನಾವು ಕೇಳೋಣ. ಇದು ಪೆದ್ದನ ಹೆಂಡತಿ ಒಂದು ಹಾಸ್ಯದ ಒಂದು ಪದ್ಯ. ಒಂದು ದಿನ ಪೆದ್ದನ ಹೆಂಡತಿ ಶಾವಿಗೆ ಮಾಡಿದಳು, ಯಾರು ನೋಡಬಾರದೆಂದು ಡಬ್ಬಿಗೆ ಹಾಕಿದಳು. ಅಲ್ಲಿಂದ ಬಂದ ಪೆದ್ದ ಡಬ್ಬಿಯ ನೋಡಿದ, ಡಬ್ಬಿಯ ತೆಗೆದು ನೋಡಿದ, ಹಾರ 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 ಎಂದು ಕೊರಳಿಗೆ ಹಾಕಿದ. ಒಂದು ದಿನ ಪೆದ್ದನ ಹೆಂಡತಿ ಲಡ್ಡು ಮಾಡಿದಳು, ಯಾರಿ ಕಾಣಬಾರದೆಂದು ಡಬ್ಬಿಗೆ ಹಾಕಿದಳು. ಅಲ್ಲಿಂದ ಬಂದ ಪೆದ್ದ ಡಬ್ಬಿಯ ತೆಗೆದು ನೋಡಿದ, ಚೆಂಡು 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 ಎಂದು ಆಟ ಆಡಿದ. ಒಂದು ದಿನ ಪೆದ್ದನ ಹೆಂಡತಿ ಕೋಡು ಬೆಲೆ ಮಾಡಿದಳು, ಯಾರಿ ಕಾಣಬಾರದೆಂದು ಡಬ್ಬಿಗೆ ಇಟ್ಟಳು. ಅಲ್ಲಿಂದ ಬಂದ ಪೆದ್ದ ಡಬ್ಬಿಯ ನೋಡಿದ, ತೆಗೆದು ನೋಡಿದ, ಬಲೆ 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 ಎಂದು ಕೈಗೆ ಹಾಕಿದ. ಒಂದು ದಿನ ಪೆದ್ದನ ಹೆಂಡತಿ ಪಾಯಸ ಮಾಡಿದಳು, ಯಾರಿ ಕಾಣಬಾರದೆಂದು ಡಬ್ಬಿಯಲ್ಲಿಟ್ಟಳು. ಅಲ್ಲಿಂದ ಬಂದ ಪೆದ್ದ ಡಬ್ಬಿಯ ನೋಡಿದ, ತೆಗೆದು ನೋಡಿದ, ಹಾಲು 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 ಎಂದು ಚೆಲ್ಲಾಡಿದ. ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮೊಂದು ಅಭಿಪ್ರಾಯ ನನಗೂ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಲೀಲಾವತಿ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವಾಗ ಒಂದು ಹಾಸ್ಯಭರಿತವಾದ ಒಂದು ಪದ್ಯ ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ನಾವು ಈ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಕಲಿತಂಥ ಪದ್ಯ. ಸೊ ಇದು ಹೇಳ್ಕೊಟ್ಟಾಗ ನೀವು ಸಹ ಕನ್ನಡದಲ್ಲಿ ಸುಲಭವಾಗಿ ಕಲಿತೀರಾ ಮತ್ತು ಇನ್ನೂ ಆಸಕ್ತಿ ಕಲಿಬೇಕಾ ಅಂತ ಲ್ಯಾಂಗ್ವೇಜ್ ಮೇಲೆ ಒಂದು ಹಿಡಿತ ನಿಮಗೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ಪದ್ಯವನ್ನು ನಾವು ಕೇಳೋಣ. ಇದು ಪೆದ್ದನ ಹೆಂಡತಿ ಒಂದು ಹಾಸ್ಯದ ಒಂದು ಪದ್ಯ. ಒಂದು ದಿನ ಪೆದ್ದನ ಹೆಂಡತಿ ಶಾವಿಗೆ ಮಾಡಿದಳು, ಯಾರು ನೋಡಬಾರದೆಂದು ಡಬ್ಬಿಗೆ ಹಾಕಿದಳು. ಅಲ್ಲಿಂದ ಬಂದ ಪೆದ್ದ ಡಬ್ಬಿಯ ನೋಡಿದ, ಡಬ್ಬಿಯ ತೆಗೆದು ನೋಡಿದ, ಹಾರ 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 ಎಂದು ಕೊರಳಿಗೆ ಹಾಕಿದ. ಒಂದು ದಿನ ಪೆದ್ದನ ಹೆಂಡತಿ ಲಡ್ಡು ಮಾಡಿದಳು, ಯಾರಿ ಕಾಣಬಾರದೆಂದು ಡಬ್ಬಿಗೆ ಹಾಕಿದಳು. ಅಲ್ಲಿಂದ ಬಂದ ಪೆದ್ದ ಡಬ್ಬಿಯ ತೆಗೆದು ನೋಡಿದ, ಚೆಂಡು 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 ಎಂದು ಆಟ ಆಡಿದ. ಒಂದು ದಿನ ಪೆದ್ದನ ಹೆಂಡತಿ ಕೋಡು ಬೆಲೆ ಮಾಡಿದಳು, ಯಾರಿ ಕಾಣಬಾರದೆಂದು ಡಬ್ಬಿಗೆ ಇಟ್ಟಳು. ಅಲ್ಲಿಂದ ಬಂದ ಪೆದ್ದ ಡಬ್ಬಿಯ ನೋಡಿದ, ತೆಗೆದು ನೋಡಿದ, ಬಲೆ 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 ಎಂದು ಕೈಗೆ ಹಾಕಿದ. ಒಂದು ದಿನ ಪೆದ್ದನ ಹೆಂಡತಿ ಪಾಯಸ ಮಾಡಿದಳು, ಯಾರಿ ಕಾಣಬಾರದೆಂದು ಡಬ್ಬಿಯಲ್ಲಿಟ್ಟಳು. ಅಲ್ಲಿಂದ ಬಂದ ಪೆದ್ದ ಡಬ್ಬಿಯ ನೋಡಿದ, ತೆಗೆದು ನೋಡಿದ, ಹಾಲು 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 ಎಂದು ಚೆಲ್ಲಾಡಿದ. ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮೊಂದು ಅಭಿಪ್ರಾಯ ನನಗೂ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಲೀಲಾವತಿ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವಾಗ ಒಂದು ಹಾಸ್ಯಭರಿತವಾದ ಒಂದು ಪದ್ಯ ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ನಾವು ಈ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಕಲಿತಂಥ ಪದ್ಯ. ಸೊ ಇದು ಹೇಳ್ಕೊಟ್ಟಾಗ ನೀವು ಸಹ ಕನ್ನಡದಲ್ಲಿ ಸುಲಭವಾಗಿ ಕಲಿತೀರಾ ಮತ್ತು ಇನ್ನೂ ಆಸಕ್ತಿ ಕಲಿಬೇಕಾ ಅಂತ ಲ್ಯಾಂಗ್ವೇಜ್ ಮೇಲೆ ಒಂದು ಹಿಡಿತ ನಿಮಗೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ಪದ್ಯವನ್ನು ನಾವು ಕೇಳೋಣ. ಇದು ಪೆದ್ದನ ಹೆಂಡತಿ ಒಂದು ಹಾಸ್ಯದ ಒಂದು ಪದ್ಯ. ಒಂದು ದಿನ ಪೆದ್ದನ ಹೆಂಡತಿ ಶಾವಿಗೆ ಮಾಡಿದಳು, ಯಾರು ನೋಡಬಾರದೆಂದು ಡಬ್ಬಿಗೆ ಹಾಕಿದಳು. ಅಲ್ಲಿಂದ ಬಂದ ಪೆದ್ದ ಡಬ್ಬಿಯ ನೋಡಿದ, ಡಬ್ಬಿಯ ತೆಗೆದು ನೋಡಿದ, ಹಾರ 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 ಎಂದು ಕೊರಳಿಗೆ ಹಾಕಿದ. ಒಂದು ದಿನ ಪೆದ್ದನ ಹೆಂಡತಿ
ಲಡ್ಡು ಮಾಡಿದಳು ಯಾರಿ ಕಾಣಬಾರದೆಂದು ಡಬ್ಬಿಗೆ ಹಾಕಿದಳು. ಅಲ್ಲಿಂದ ಬಂದ ಪೆದ್ದ ಡಬ್ಬಿಯ ತೆಗೆದು ನೋಡಿದ. ಚೆಂಡು 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 ಎಂದು ಆಟ ಆಡಿದ. ಒಂದು ದಿನ ಪೆದ್ದನ ಹೆಂಡತಿ ಕೋಡು ಬೆಲೆ ಮಾಡಿದಳು. ಯಾರಿ ಕಾಣಬಾರದೆಂದು ಡಬ್ಬಿಗೆ ಇಟ್ಟಳು. ಅಲ್ಲಿಂದ ಬಂದ ಪೆದ್ದ ಡಬ್ಬಿಯ ನೋಡಿದ, ತೆಗೆದು ನೋಡಿದ. ಬಲೆ 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 ಎಂದು ಕೈಗೆ ಹಾಕಿದ. ಒಂದು ದಿನ ಪೆದ್ದನ ಹೆಂಡತಿ ಪಾಯಸ ಮಾಡಿದಳು. ಯಾರಿ ಕಾಣಬಾರದೆಂದು ಡಬ್ಬಿಯಲ್ಲಿಟ್ಟಳು. ಅಲ್ಲಿಂದ ಬಂದ ಪೆದ್ದ ಡಬ್ಬಿಯ ನೋಡಿದ, ತೆಗೆದು ನೋಡಿದ. ಹಾಲು 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 ಎಂದು ಚೆಲ್ಲಾಡಿದ. ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮೊಂದು ಅಭಿಪ್ರಾಯ ನನಗೂ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.